ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಯ್ಕೆ ಕೊಡಬೇಕಾ? ನಾವು ಇದ್ದೇವೆ ಬೆಂಗಳೂರಿನ ಜನರಲ್ ಪೋಸ್ಟ್ ಆಫೀಸ್ನಲ್ಲಿ. ಅದರಲ್ಲೂ ಅಂಚೆ ಜೀವ ವಿಮಾ ಇಲಾಖೆಯಲ್ಲಿ, ಆ ಇಲಾಖೆಯ ವಿಭಾಗದಲ್ಲಿ ನಾವು ಇದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ಜೀವ ವಿಮೆ ಜೀವವನ್ನು ಉಳಿಸುವಂಥ, ಕುಟುಂಬವನ್ನು ಉಳಿಸುವಂಥ ಒಂದು ವ್ಯವಸ್ಥೆ. 1884ರಲ್ಲಿ ಬ್ರಿಟಿಷರು ಆರಂಭಿಸಿದಂಥ ಅಂಚೆ ಜೀವ ವಿಮೆ ಯಶಸ್ವಿಯಾಗಿ 140 ವರ್ಷಗಳಾದರೂ ಇವತ್ತಿನವರೆಗೂ ಮುಂದುವರ್ಕೊಂಡು ಬರ್ತಾ ಇದೆ. ಭಾರತದಲ್ಲಿ ಲಭ್ಯವಿರುವಂಥ ಅನೇಕ ಜೀವ ವಿಮೆಗಳಲ್ಲಿ ಅತ್ಯುತ್ತಮವಾದದ್ದು ಈ ಅಂಚೆ ಜೀವ ವಿಮೆ. ಬನ್ನಿ ಒಳಗೆ ಹೋಗೋಣ. ಅಂಚೆ ಜೀವ ವಿಮೆಯ ವಿಶೇಷಗಳ ಬಗ್ಗೆ, ಅಂಚೆ ಕಚೇರಿಯ ಇತಿಹಾಸದ ಬಗ್ಗೆ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ಸರ್, ತಮ್ಮ ಪರಿಚಯ. ನಮಸ್ಕಾರ ಸರ್, ನಾನು ಸೋಮಶೇಖರ್ ರಾವ್ ಅಂತ ಹೇಳಿ. ನಾನೊಂದು 18 ಇಯರ್ಸಿಂದ ಸರ್ವಿಸ್ ಮಾಡ್ತಾಯಿದ್ದೀನಿ GPOನಲ್ಲಿ, ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ. ಅಂಚೆ ಜೀವ ವಿಮಾ ಸೌಲಭ್ಯ ಇದೆ ಅಂತ ಹೇಳ್ತಾರೆ. ಹೌದು. ಈ ಸೌಲಭ್ಯ ಯಾವಾಗ ಆರಂಭವಾಯಿತು ನಮ್ಮ ಅಂಚೆ ವ್ಯವಸ್ಥೆಯಲ್ಲಿ? 1884ನಲ್ಲಿ. 1884? ಹೌದು. ಆಶ್ಚರ್ಯ ಆಗುತ್ತೆ ಸರ್. ಅಂದರೆ ಬ್ರಿಟಿಷರು ಇದನ್ನು ಆರಂಭಿಸಿದ್ದು. ಹೌದು ಹೌದು. ಹಾಂ ಹಾಂ. ಈಗಲೂ ಮುಂದುವರಿಸ್ತಾ ಇದ್ದೀವಿ. ಹೌದು. ಯಾರು ತಗೋಬಹುದು ಸರ್? ಈಗ ಗೌರ್ಮೆಂಟ್ ಎಂಪ್ಲಾಯೀಸ್, ಮುಂಚೆ ಗೌರ್ಮೆಂಟ್ ಎಂಪ್ಲಾಯೀಸ್ ಇತ್ತು. ಆರ್ಮಿ ಆಗಲಿ, ಪೋಸ್ಟಲ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಅವ್ರು ತಗೋಬೋದಾಗಿತ್ತು. ಮತ್ತು ಈಗ ಗ್ರ್ಯಾಜುಯೇಟ್ಸ್ಗೆ ಓಪನ್ ಆಗಿದೆ. ಯಾವುದಾದ್ರು ಪ್ರೈವೇಟ್ ಸೆಕ್ಟರ್ಸಲ್ಲಿದ್ದರೆ ಗ್ರ್ಯಾಜುಯೇಟ್ಸ್ಗೆ ಓಪನ್ ಆಗಿದೆ, ಅವರು ಮಾಡಿಸ್ಬೋದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸಸ್. ಮತ್ತು ರೂರಲಲ್ಲಿ RPL ಅಂತಿದೆ, ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತಿದೆ. ನಗರದ್ದೇ ಬೇರೆ ಇದೆ, ಗ್ರಾಮಾಂತರದ್ದು ಇದೆ. ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸು ಇದೆ, ಎರಡೂ ಇದೆ. ಸೊ ನಮ್ಮ ಹೆಮ್ಮೆಯ ಸೈನಿಕರಿಗಾಗಿ ಏನಾದರೂ ವ್ಯವಸ್ಥೆ ಉಂಟಾ? ಅವ್ರಿಗೂ ಇದೆ, ಅವ್ರಿಗೂ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತಿದೆ. ಅಂದರೆ ಅದು APS ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಇದೆ, ಆರ್ಮಿ ಪೋಸ್ಟಲ್ ಸರ್ವಿಸಸ್ ಇದೆ. ಈಗ ಇಡೀ ಭಾರತದ ಆರ್ಮಿ ಇಲ್ಲಿಗೆ ಬರುತ್ತಾ? ನಮಗೆ AC ಒಂದು ಕೊಟ್ಟಿದ್ದಾರೆ, AC ಸೌತ್ ಒಂದು ಕೊಟ್ಟಿದ್ದಾರೆ, ಆಮೇಲೆ MEG ಕೊಟ್ಟಿದ್ದಾರೆ, ಆಮೇಲೆ CMP ಕೊಟ್ಟಿದ್ದಾರೆ. ಅದೇ ಥರ ನಮ್ಮಲ್ಲಿ 3 ಮಾತ್ರ ಕೊಟ್ಟಿದ್ದಾರೆ. ಅದೇ ಥರ ಬೇರೆ ಬೇರೆ ಸೈನಿಕರದೆಲ್ಲ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ. RT ನಗರಲ್ಲಿದೆ, ಆಮೇಲೆ HAL ಅಲ್ಲಿದೆ. ಅದೇ ಥರ ಬೇರೆ ದೇಶದ ವಿವಿಧ ಕಡೆ ಎಲ್ಲ ಇದೆ. ಭಾಳ ಸಂತೋಷ ಸರ್. ಸಂತೋಷ. ಜೀವ ವಿಮಾ ಸೌಲಭ್ಯ ಇದೆ. ನಗರ ಪ್ರದೇಶದಲ್ಲಿ ವಾಸ ಮಾಡೋರಿಗೆ ಪ್ರತ್ಯೇಕ, ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ಪ್ರತ್ಯೇಕ ಅಂತ ಹೇಳಿದ್ರಿ. ತುಂಬ ಸಂತೋಷ. ಮಿಲಿಟರಿಯವರಿಗೆ, ಆರ್ಮಿಯವರಿಗೆ ವಿಶೇಷವಾದ ಸೌಲಭ್ಯನೂ ಇದೆ ಅಂತ ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ. ಕರುನಾಡಿನ ಕೀರ್ತಿ ಸುಧಾ ಮೂರ್ತಿ ಅವರ ಬದುಕು ಸಾಧನೆಯ ಪುಸ್ತಕ. ಮೇಡಮ್, ತಮ್ಮ ಪರಿಚಯ. ನಮಸ್ಕಾರ ಸರ್, ನಾನು ಶಂಕರಿ, ಬೆಂಗಳೂರು GPO 36 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. GPOದಲ್ಲಿ PLI ಸೆಕ್ಷನಲ್ಲಿ ಸುಮಾರು 7 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀನಿ ಸರ್. PLI ಅಂದರೆ ನಮ್ಮ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಅಂಚೆ ಜೀವ ವಿಮೆ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಇದು PLI ಆರಂಭ ಆಗಿದ್ದು ಬ್ರಿಟಿಷ್ ಪೀರಿಯಡಿಂದ ಇದೆ ಸರ್. ಬ್ರಿಟಿಷ್ ಪೀರಿಯಡಲ್ಲಿ 1884. ಅದು ಬರೀ ಆರ್ಮಿ, ಪೊಲೀಸ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇತ್ತು. ಇವಾಗ ಎನಿ ಡಿಗ್ರಿ ಹೋಲ್ಡರ್ಸ್ ಮಾಡ್ಬೋದು ಅಂತ ಮಾಡಿದ್ದಾರೆ. ಡಿಗ್ರಿ, ಡಿಪ್ಲೊಮಾ, ಡಾಕ್ಟರ್ಸ್, ಲಾಯರ್ಸ್, ಇಂಜಿನಿಯರ್ಸ್, NSC, ಪ್ರೈವೇಟ್ ಕಂಪನೀಸ್ ಕಮ್ಸಂಡೆ NSC BSc ಮಾಡ್ಬೋದು. ಶಾರ್ಟ್ಲಿ ಇಟ್ ವಿಲ್ ಬಿ ಓಪನ್, ಎಲ್ಲರಿಗೂ ಓಪನ್ ಆಗೋ ಥರ ಮಾಡ್ತಾ ಇದ್ದಾರೆ ಸರ್. ಪ್ಲ್ಯಾನ್ ಇದೆ ನಮ್ಮದು. ಅಲ್ಲಮ್ಮ, ದೇಶದಲ್ಲಿ ಎಷ್ಟೊಂದು ಲೈಫ್ ಇನ್ಶೂರೆನ್ಸ್ಗಳಿವೆ. LIC ಇದೆ,
ಅದನ್ನೆಲ್ಲ ಬಿಟ್ಟು ನಿಮ್ಮ ಹತ್ರ ಯಾಕೆ ಮಾಡ್ಬೇಕು ನಾವು? ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಒನ್ ಆಫ್ ದ ಬೆಸ್ಟ್ ಪಾಲಿಸಿ ಇನ್ ಇಂಡಿಯಾ. ಹೈ ರಿಟರ್ನ್ಸ್, ಲೋ ಪ್ರೀಮಿಯಮ್, ಹೈ ಬೋನಸ್ ನಮ್ದು ಇರೋದು. ಆ್ಯಂಡ್ ಅಶ್ಯೂರ್ಡ್ ರಿಟರ್ನ್ಸ್, ಮನಿ ಇಸ್ ಗ್ಯಾರಂಟಿಡ್ ವಿತ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಿಮ್ಮ ಪಾಲಿಸಿ ಬಾಂಡನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆನ್ ಬಿಹಾಫ್ ಆಫ್ ಸೈನ್ ಮಾಡ್ತಾರೆ. ಅದರಿಂದ ಇಟ್ಸ್ ಎ ಲೆಗಸಿ ಆಫ್ ಟ್ರಸ್ಟ್ ಸರ್. ಲೆಗಸಿ ಆಫ್ ಟ್ರಸ್ಟ್ ಆ್ಯಂಡ್ ಎ ಪ್ರಾಮಿಸ್ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅದಕ್ಕೆ ಪ್ರೈವೇಟ್ ಎಲ್ಲ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್, ನಮ್ಮದು ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಲ್ಲ. ಇಟ್ಸ್ ಅಶ್ಯೂರ್ಡ್ ರಿಟರ್ನ್, ಹೈಯೆಸ್ಟ್ ಬೋನಸ್ ಇನ್ ಇಂಡಿಯಾ ವಿ ಆರ್ ಗಿವಿಂಗ್ ಸರ್. ಬಟ್ ಮೆನಿ ಪೀಪಲ್ ಆರ್ ನಾಟ್ ಅವೇರ್ ಆಫ್ ಇಟ್. ತುಂಬ ಜನಕ್ಕೆ ಗೊತ್ತಿಲ್ಲ ಅದು. ಇವಾಗಲೇ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದೆ. ಅಲ್ಲಮ್ಮ, ನಮ್ಮ ದೇಶದ ರಾಷ್ಟ್ರಪತಿಗಳು ಅವರು ಬಿಹಾಫ್ ಆಫ್ ಸೈನ್ ಮಾಡ್ತಾರೆ. ನಮ್ಮ ಚೀಫ್ ಪೋಸ್ಟ್ ಮಾಸ್ಟರ್ ಸೈನ್ ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆನ್ ಬಿಹಾಫ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಸೈನ್ ಮಾಡಿ ಕೊಡೋದು ಸರ್. ಅದಕ್ಕೆ ಲೆಗಸಿ ಆಫ್ ಟ್ರಸ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ, ಅಶ್ಯೂರ್ಡ್ ರಿಟರ್ನ್ಸ್. ನಮ್ಮದು ಸಬ್ಜೆಕ್ಟ್ ಮಾರ್ಕೆಟ್ ರಿಸ್ಕ್ ಅಲ್ಲ. ಸೊ ನಂಬಿಕೆಯ ಪರಂಪರೆ ಉಂಟು ನಿಮ್ಮಲ್ಲಿ. ಡೆಫಿನೆಟ್ಲಿ ಸರ್. ಎಷ್ಟು ಹಣದವರೆಗೆ ನಾವು ತಗೋಬಹುದಮ್ಮ? ಸೊ 50 ಲಕ್ಷವರೆಗೂ, ಮ್ಯಾಕ್ಸಿಮಮ್ 50 ಲಕ್ಷ. 50 ಲಕ್ಷ. ಅದಕ್ಕಿಂತ ಹೆಚ್ಚು ಬೇಕು ಅಂದರೆ ಹೆಚ್ಚು ಬೇಕಾದರೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಮಾಡ್ಕೋಬೋದು. ಇಡೀ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಮಾಡ್ಬೋದು. ಹಾಂ ಹಾಂ. 18 ವರ್ಷದಿಂದ 50 ವರ್ಷ ಒಳಗಡೆ ಇರೋರು ಮಾಡ್ಕೋಬೋದು. ಓನ್ಲಿ ಥಿಂಗ್, ಪಾಲಿಸಿ ತಗೊಳ್ಳುವಾಗ ಹೆಲ್ದಿ ಆ್ಯಂಡ್ ಫಿಟ್ ಆಗಿರಬೇಕು. ಮೆಡಿಕಲ್ ಸರ್ಟಿಫಿಕೇಟ್ ಮಾಡ್ತೀವಿ. ಮೆಡಿಕಲಿ ಫಿಟ್ ಇದ್ದರೆ ಮಾತ್ರ ಪಾಲಿಸಿ ತಗೊಳ್ಳೋಕ್ಕಾಗುತ್ತೆ. ಬಿಕಾಸ್ ಡೆತ್ ಕ್ಲೈಮ್ ಎಲ್ಲ ಇರುತ್ತಲ್ಲ ಸರ್. ಸಪೋಸ್ ಅವ್ರಿಗೆ ಏನಾದರೂ ಆದರೆ, ಇವಾಗ ಆರ್ಮಿ ಪೀಪಲ್ ಕೆಲಸ ಮಾಡ್ತಾರೆ, ಪೊಲೀಸ್ ಕೆಲಸ ಮಾಡ್ತಾರೆ, ಏನಾದರೂ ಸಪೋಸ್ ಆದರೆ ಅವ್ರ ಫ್ಯಾಮಿಲಿ ನಾಮಿನಿಗೆ ಇಟ್ಸ್ ದ ಅಮೌಂಟ್ ಅಶ್ಯೂರ್ಡ್ ಇರುತ್ತಲ್ಲ ಸರ್. ಒಂದು 50 ಲಕ್ಷ ಮಾಡ್ತಾರೆ. ಅಲಾಂಗ್ ವಿತ್ ದ ಬೋನಸ್ ದ ನಾಮಿನಿ ವಿಲ್ ಬಿ ಗೆಟಿಂಗ್ ಇಟ್ ಸರ್. ನಾಮಿನಿಗೆ ಪ್ರೀಮಿಯಂ ಕಟ್ಟಬೇಕು ಸರ್? ಡಿಪೆಂಡ್ಸ್ ಅಪಾನ್ ದ ಏಜ್. ಹಾಂ ಹಾಂ. ಓ, ವಯಸ್ಸಿಗೆ ಹೌದು ಸರ್. ಇವಾಗ ಒಂದು ಡಿಗ್ರಿ ಇಟ್ಕೊಳ್ಳಿ, 18 ವರ್ಷದ 2100 ಮಂತ್ಲಿ ಪೇ ಮಾಡಿದರೆ ಅವ್ರಿಗೆ ಟೋಟಲ್ ಪ್ರೀಮಿಯಂ ಅಶ್ಯೂರ್ಡ್ 35 ಲಕ್ಷ. 20 ಲಕ್ಷ ಮಾಡಿದರೆ 40 ಲ್ಯಾಕ್ಸ್ ಬರುತ್ತೆ. 20 ವರ್ಷ ಸರ್ ಅದು ಟರ್ಮ್ ಇರೋದು. 20 ವರ್ಷ. 20 ವರ್ಷ ತಗೊಂಡ್ರೆ ಡಬಲ್ ಆಗುತ್ತೆ. 20 ವರ್ಷಕ್ಕಿಂತ ಮೇಲೆ ಆದರೆ ಇನ್ನೂ ಬೋನಸ್. ಇವಾಗ 10 ಲ್ಯಾಕ್ಸ್ ತಗೊಂಡ್ರೆ 5200 ರುಪೀಸ್ ಬೋನಸ್ ಎವ್ರಿ ಇಯರ್ ಕ್ರೆಡಿಟ್ ಆಗುತ್ತೆ. ಆಗಲಿಮ್ಮ, ಭಾಳ ಸಂತೋಷ. ಒಳ್ಳೆ ಮಾಹಿತಿ ಕೊಟ್ರಿ. ರಾಷ್ಟ್ರಪತಿಗಳು ವಿಮಾ ಹಣಕ್ಕೆ ಗ್ಯಾರಂಟಿ ಅನ್ನೋ ವಿಚಾರ ನಮಗೆ ಬಹಳ ಬಹಳ ಹೊಸ ವಿಚಾರ ಇದು. ತುಂಬ ವೀಕ್ಷಕರೇ, ಈ ಒಂದು ಪಾಲಿಸಿ ನನ್ನ ಕೈಯಲ್ಲಿ ಏನಿದೆ, ಈ ಪಾಲಿಸಿನಲ್ಲಿ ಏನು ಬರೆದಿದ್ದಾರೆ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಆಫೀಸರ್ ಅಂತ ಬರೆದು ಫಾರ್ ಆ್ಯಂಡ್ ಆನ್ ಬಿಹಾಫ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಬರೆದಿದ್ದಾರೆ. ಬರೆದು ಬಿಟ್ಟು ಡೆಪ್ಯೂಟಿ ಚೀಫ್ ಪೋಸ್ಟ್ ಮಾಸ್ಟರ್ ಅವರು ರಾಷ್ಟ್ರಪತಿಗಳ ಪರವಾಗಿ ಸಹಿಯನ್ನು ಮಾಡಿದ್ದಾರೆ. ಹಾಗಾಗಿ ಹಣದ ಖಾತರಿ 100ಕ್ಕೆ 100ರಷ್ಟು ಉಂಟು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಪಾಲಿಸಿಯನ್ನು, ಜೀವ ವಿಮಾ ಸೌಲಭ್ಯ ಏನಿದೆ, ಇದರ ಪರಿಪೂರ್ಣ ಲಾಭವನ್ನು ನಾವು ಪಡ್ಕೋಬಹುದು. 18 ವರ್ಷಗಳಿಂದ 50 ವರ್ಷಗಳವರೆಗೆ ಇರೋರು ಪಾಲಿಸಿ ತಗೋಬಹುದಂತೆ. ಅತ್ಯುತ್ತಮ ಹಣವನ್ನು ತಂದುಕೊಡುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಮೇಡಮ್ ಅವರು. ಮೇಡಮ್, ಬಹಳ ಒಳ್ಳೆ ಮಾಹಿತಿ ನಮಗೆ ಕೊಟ್ರಿ. ತುಂಬ ಧನ್ಯವಾದಗಳು. ನಾ ಕಂಡ ನಮ್ಮವರು ಅನ್ನೋ ಪುಸ್ತಕ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಿಮಗೆ ಸರ್ ರಂಗಸ್ವಾಮಿ ಆರ್ ಸರ್. ನಾನು GPOದಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಪೋಸ್ಟ್ಮ್ಯಾನಿಂದ ಪ್ರಮೋಟ್ ಆಗಿ PA ಆಗಿ 16 ವರ್ಷ ಆಯಿತು ಸರ್. ರಂಗಸ್ವಾಮಿಯವರೇ, ನಮ್ಮ ಭಾರತ ದೇಶದಲ್ಲಿ ಈ ಅಂಚೆ ವ್ಯವಸ್ಥೆ ಅನ್ನೋದನ್ನು ಮೊದಲ ಬಾರಿಗೆ ಯಾರು ಜಾರಿಗೆ ತಂದರು ಅಂತ ತಿಳ್ಕೊಬೇಕಾಗಿದೆ. 2 ಆಯ್ಕೆಗಳನ್ನು ಕೊಡ್ತೇನೆ, ಅನುಕೂಲ ಆಗಲಿ ಅಂತ. ಅಲ್ಲಾವುದ್ದೀನ್ ಖಿಲ್ಜಿ ತಂದನ, ಮುಹಮ್ಮದ್ ಬಿನ್ ತೊಗಲಕ್ ತಂದನ? ಯಾರು ತಂದರು ಅಂಚೆ ವ್ಯವಸ್ಥೆಯನ್ನು ಮೊದಲ ಬಾರಿಗೆ? ಅಲ್ಲಾವುದ್ದೀನ್ ಖಿಲ್ಜಿ ತಂದರು ಸರ್. ಖಿಲ್ಜಿ ಅಂತ ತಾವು ಏನು ಹೇಳಿದ್ದೀರಿ, ಆ ಉತ್ತರ ಸರಿಯಾಗಿದೆ. ಸಾಗರದಾಚೆಯ ನಾಡಿನಲ್ಲಿ ಈ ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಅಂಚೆ ವ್ಯವಸ್ಥೆ ಅನ್ನೋ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದವರು ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಕುದುರೆಗಳನ್ನು ಮತ್ತು ಕಾಲಾಳುಗಳನ್ನು ಸಮರ್ಪಕವಾಗಿ ಬಳಸ್ಕೋತಾ ಇದ್ದಂತೆ ಉದ್ದ ಮಾರ್ಗ ಏನಿದೆ, ಆ ನೇರವಾದ ಮಾರ್ಗದಲ್ಲಿ ಕುದುರೆಗಳ ಮೂಲಕ ಈ ಪತ್ರಗಳು ಇತ್ಯಾದಿಗಳನ್ನೆಲ್ಲ ತರ್ತಾ ಇದ್ದ. ನಿರ್ದಿಷ್ಟ ಕೇಂದ್ರಕ್ಕೆ ಬಂದ ಮೇಲೆ
ಕುದುರೆಯಿಂದ ಬಂದಂಥ ಪತ್ರಗಳಿಗೇನಿತ್ತೋ ಆ ಪತ್ರಗಳನ್ನು ಅಲ್ಲಿದ್ದ ಕಾಲಾಳುವಿಗೆ ಕೊಟ್ಟರೆ ಆತ ಅಡ್ಡ ಮಾರ್ಗದಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಆ ಪತ್ರಗಳನ್ನು ಕೊಂಡೊಯ್ತಾ ಇದ್ದ. ಹಾಗೆಯೇ ಆ ಕುದುರೆ ತಂದಂಥ ಪತ್ರಗಳನ್ನು ಮತ್ತೊಂದು ಕುದುರೆ ತಗೊಂಡು ಅದನ್ನು ಮುಂದಿನ ಸ್ಥಳಕ್ಕೆ ಅದು ಹೋಗ್ತಾ ಇತ್ತಂತೆ. ಹೀಗೆ ಒಂದು ಅಧಿಕೃತ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಅಲ್ಲಾವುದ್ದೀನ್ ಖಿಲ್ಜಿ ಮಾಡ್ದ ಅಂತ ಇತಿಹಾಸ ಹೇಳುತ್ತೆ. ನಾನು ಕುಸುಮ HR. ಐ ಆಮ್ ವರ್ಕಿಂಗ್ ಇನ್ ಪೋಸ್ಟಲ್ ಸರ್ವಿಸ್ ಫ್ರಮ್ 31 ಇಯರ್ಸ್ ಆಗಿದೆ ನನ್ನ ಸರ್ವೀಸು. ಮಧ್ಯಯುಗೀನ ಭಾರತದಲ್ಲಿ ಮುಸ್ಲಿಮರು ರಾಜ್ಯವನ್ನು ಆಳುವ ಅನೇಕ ಕೆಲಸ ಕಾರ್ಯಗಳಲ್ಲಿ ಅಂಚೆ ವ್ಯವಸ್ಥೆಯನ್ನು ಸಹ ರೂಪಿಸಿದ್ರು. ಆದರೆ ಒಂದು ವ್ಯವಸ್ಥಿತವಾದ ಅಂಚೆ ವ್ಯವಸ್ಥೆಯನ್ನು ರೂಪಿಸಿದ್ದು ರಾಬರ್ಟ್ ಕ್ಲೈವ್, ಬ್ರಿಟಿಷರ ರಾಬರ್ಟ್ ಕ್ಲೈವ್ ಈ ನಿಯಮಿತ ಅಂಚೆ ವ್ಯವಸ್ಥೆಯನ್ನು ಯಾವ ವರ್ಷ ಆರಂಭಿಸ್ದ ಅನ್ನೋದನ್ನು ತಿಳ್ಕೋಬೇಕು. 1766 ಅಥವಾ 1857 ಯಾವ ವರ್ಷ? 1766. 1766 ಅಂದರೆ ಉತ್ತರ ಸರಿಯಾಗಿದೆ. ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ. ನನ್ನ ಹೆಸರು ಲಕ್ಷ್ಮೀದೇವಮ್ಮ ಅಂತ. ನನಗೆ 17 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ ಇಂಡಿಯಾ ಪೋಸ್ಟಲ್ಲಿ. GPOನಲ್ಲಿ 6 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ ಲಕ್ಷ್ಮೀದೇವಮ್ಮ ಅವರೇ. ನಮ್ಮ ಭಾರತ ದೇಶದಲ್ಲಿ ಈ ಅಂಚೆ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಆರಂಭಿಸಿದವರು ಅಲ್ಲಾವುದ್ದೀನ್ ಖಿಲ್ಜಿ ಅಂತ ನಾವು ಇತಿಹಾಸದಲ್ಲಿಯೂ ಓದಿದ್ದೇವೆ. ಆತ ಸ್ಥಳೀಯವಾಗಿ ಮಾಡ್ತಾ ಇದ್ದ. ಆದರೆ 2000 ಕಿಲೋಮೀಟರ್ ಅಷ್ಟು ಉದ್ದದ ಅಂಚೆ ವ್ಯವಸ್ಥೆಯನ್ನು ಬಂಗಾಳದ ಢಾಕಾದಿಂದ ಹಿಡಿದು ಇವತ್ತು ಪಾಕಿಸ್ತಾನದಲ್ಲಿ ಇರುವಂಥ ಸಿಂಧ್ ಪ್ರಾಂತ, ಇಷ್ಟು ಉದ್ದನೆಯ ಅಂಚೆ ವ್ಯವಸ್ಥೆಯನ್ನು ರೂಪಿಸಿದ್ದು ಯಾರು ಅಂತ ತಿಳ್ಕೋಬೇಕಾಗಿದೆ. ತಮಗೆ ಆಯ್ಕೆಗಳನ್ನು ಕೊಡ್ತೇನೆ. ಆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ತಾವು ದಯವಿಟ್ಟು ಹೇಳಿ. ಮೊದಲನೇದು ಅಕ್ಬರ್, ಎರಡನೇದು ಶೇರ್ ಶಹಾ ಸೂರಿ. ಯಾವ ಉತ್ತರ ಸರಿ? ಶೇರ್ ಶಹಾ ಸೂರಿ ಸರಿಯಾದ ಉತ್ತರ. ಶೇರ್ ಶಹಾ ಸೂರಿ ಸರಿಯಾದ ಉತ್ತರ ಸರಿಯಾಗಿದೆ. ಅಕ್ಕೈ ಅನ್ನೋ ಪುಸ್ತಕ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಬಹಳ ಸಂತೋಷ, ಧನ್ಯವಾದಗಳು. ಶೇರ್ ಶಹಾ ಸೂರಿ ಅದ್ಭುತವಾದ ಒಂದು ಅಂಚೆ ವ್ಯವಸ್ಥೆಯನ್ನು ರೂಪಿಸಿದ್ದ. ಢಾಕಾಯಿಂದ ಹಿಡಿದು ಸಿಂಧ್ ಪ್ರಾಂತ್ಯದವರೆಗೆ ನೇರವಾದಂಥ ಮಾರ್ಗ. ಹೇಗೆ ಸಾಗಿಸ್ತಾ ಇದ್ದ ಅಂಚೆ ಪತ್ರಗಳನ್ನೆಲ್ಲ ಅಂತ ಹೇಳ್ತಂದರೆ ಕುದುರೆಗಳನ್ನು ಮತ್ತು ಮನುಷ್ಯರನ್ನು, ಕಾಲಾಳುಗಳನ್ನು ಬಳಸ್ತಾ ಇದ್ದಂತೆ. ಕುದುರೆಗಳು ಒಂದು 50-100 ಕಿಲೋಮೀಟರ್ವರೆಗೆ ಬಂದು ಅಲ್ಲಿ ಒಂದು ತಂಗುದಾಣ ಇರ್ತಾಯಿತ್ತು. ಆ ತಂಗುದಾಣದಲ್ಲಿ ಅಂಚೆ ಪತ್ರಗಳನ್ನೆಲ್ಲ ಕೊಟ್ಟರೆ ಅಲ್ಲಿದ್ದಂಥ ಕಾಲಾಳುಗಳು ಆ ಪತ್ರಗಳನ್ನು, ಆ ಸ್ಥಳಕ್ಕೆ ಸಂಬಂಧಪಟ್ಟಗಳನ್ನೆಲ್ಲ ತೊಗೊಂಡು ಹೋಗ್ತಾಯಿದ್ರು. ಇನ್ನೊಂದು ಕುದುರೆ ಮುಂದಿನ 100 ಕಿಲೋಮೀಟರ್ಗೂ ಹೋಗಿ ಅಲ್ಲಿ ಇನ್ನೊಂದು ತಂಗುದಾಣದಲ್ಲಿ ಮತ್ತೊಂದು ಕುದುರೆಗೆ ವರ್ಗಾಯಿಸ್ತಾ ಇತ್ತಂತೆ. ಹೀಗೆ ಕುದುರೆಗಳ ಮೂಲಕ, ಮನುಷ್ಯರ ಮೂಲಕ ಅಂಚೆ ಪತ್ರಗಳ ವಿತರಣೆ ಮಾಡ್ತಾ ಇದ್ದಂತೆ. ಈ ವ್ಯವಸ್ಥೆಯನ್ನು ರೂಪಿಸಿದವನು ಶೇರ್ ಶಹಾ ಸೂರಿ. ಸರ್, ನನ್ನ ಹೆಸರು ರೇಖಾ ಅಂಥೇಳಿ. ನಾನು 28 ವರ್ಷದಿಂದ ಈ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. GPOಗೆ ಬಂದುಬಿಟ್ಟು ಒಂದು 8 ವರ್ಷ ಆಯಿತು. ಬಹಳ ಸಂತೋಷ. ಈ ಅಂಚೆ ವ್ಯವಸ್ಥೆಯಲ್ಲಿ ಇವತ್ತು ನಾವು ಯಾವ ವ್ಯವಸ್ಥೆ ಬಳಸ್ಕೊಂಡಿದ್ದೇವೆ ಆ ಥರ ವ್ಯವಸ್ಥೆ ರೂಪುಗೊಳ್ಳೋದಕ್ಕೆ ಮೊದಲು ಸಂದೇಶಗಳನ್ನು ಪಾರಿವಾಳಗಳ ಮೂಲಕ ಕಳಿಸೋರಂತೆ. ಪಾರಿವಾಳಗಳ ಕಾಲಿಗೆ ಚೀಟಿ ಕಟ್ಟಿಬಿಟ್ಟು ಕಳಿಸೋರಂತೆ. ಹೀಗೆ ಕಳಿಸಬಹುದು ಅಂತ ಮೊದಲ ಬಾರಿಗೆ ಕಂಡುಕೊಂಡವರು, ಪ್ರಯೋಗಿಸಿದವರು ಯಾರು ಅಂತ ತಿಳ್ಕೋಬೇಕಾಗಿದೆ. ಅವರು ಪರ್ಷಿಯನ್ಸಾ, ಈಜಿಪ್ಷಿಯನ್ಸಾ, ಯಾರು ಅವರಿಬ್ಬರಲ್ಲಿ ಅಂತ ತಿಳ್ಕೋಬೇಕು. ಯಾರಿರ್ಬೋದು? ಪರ್ಷಿಯನ್ಸ್. ಉತ್ತರ ಸರಿಯಾಗಿದೆ. ಕೌದಿಯೊಳಗಿನ ಕನಸುಗಳು ಅನ್ನೋ ಪುಸ್ತಕ ನಮಗೆ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ನನ್ನ ಹೆಸರು ರೇಖಾಮಣಿ MS ಅಂತ. ನಾನು ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗಿದ್ದು 14ನೇ ಆಗಸ್ಟ್ 1991. 26 ವರ್ಷ ಆಯಿತು ಸರ್ವಿಸ್. ಬಹಳ ಸಂತೋಷ. ಒಂದು ವಿಶೇಷ ಪ್ರಶ್ನೆ. ಇಡೀ ಜಗತ್ತಲ್ಲಿ ತೇಲುವ ಅಂಚೆ ಕಚೇರಿ ಯಾವ ದೇಶದಲ್ಲಿದೆ, ಯಾವ ಭಾಗದಲ್ಲಿದೆ ಅಂತ ಹೇಳಬೇಕು. ಹೇಳ್ತೀರಾ? ಆಯ್ಕೆಗಳು ಕೊಡಲಾ? ಹೇಳ್ತೀನಿ. ಗೊತ್ತಿದ್ರಿ ಹೇಳಿ. ಶ್ರೀನಗರದಲ್ಲಿದೆ,
ಅದು ಡಾಲ್ ಲೇಕಲ್ಲಿದೆ, ಡಾಲ್ ಲೇಕ್ ಸರೋವರದಲ್ಲಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಭಾರತದ ಜಮ್ಮು ಕಾಶ್ಮೀರ ಶ್ರೀನಗರ. ಶ್ರೀನಗರ ಅದರಲ್ಲಿ ದಾಲ್ ಲೇಕ್ ಅಂತ ಹೇಳ್ತಾರೆ, ಆದರೆ ಅದರ ಸರಿಯಾದ ಉಚ್ಚಾರಣೆ ಡಲ್ ಲೇಕ್ ಅಂತ. ಡಲ್ ಲೇಕಲ್ಲಿ ಈ ತೇಲುವ ಅಂಚೆ ಕಚೇರಿ ಇದೆ. ಉತ್ತರ ಸರಿಯಾಗಿದೆ. ದೀಪಾ ಹಿರೇಗುತ್ತಿ ಬರೆದ ಬ್ರ್ಯಾಂಡ್ ಬಿಲ್ಡರ್ಸ್ ಅನ್ನೋ ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು ಸರ್. ಡಲ್ ಲೇಕಲ್ಲಿ ಇರುವಂಥ ಈ ತೇಲುವ ಅಂಚೆ ಕಚೇರಿ ಏನಿದೆ, ಇದು ಸ್ಥಿರವಾಗಿರುತ್ತೆ. ಅಂದರೆ ದೋಣಿ ತರಹ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಿಲ್ಲ, ನೀರಿನಲ್ಲಿ ಒಂದು ಕಡೆ ಇದನ್ನು ಶಾಶ್ವತವಾಗಿ ಸ್ಥಾಪಿಸಿದ್ದಾರೆ. ಅಲ್ಲಿಗೆ ಹೋದವರೆಲ್ಲ ಸಾಮಾನ್ಯವಾಗಿ ಈ ಅಂಚೆ ಕಚೇರಿಯನ್ನು ನೋಡೋದುಂಟು. ಅನೇಕ ಜನ ಆ ಅಂಚೆ ಕಚೇರಿಗೆ ನಾವು ಭೇಟಿ ಕೊಟ್ಟಿದ್ವಿ ಅನ್ನೋ ಒಂದು ಗುರುತಿಗೆ ಅಲ್ಲಿನ ಮುದ್ರೆ ಸೀಲ್ ಏನಿದೆ, ಆ ಸೀಲನ್ನು ಕ್ಯಾನ್ಸಲೇಷನ್ ಸೀಲ್ ಅಂತ ಮುದ್ರೆ ಇರುತ್ತೆ, ಅದನ್ನು ಹಾಕಿಸ್ಕೊಂಡು ಬರ್ತಾರೆ. ಅದು ಡಲ್ ಲೇಕ್ನ ವಿಶೇಷ. ಮುಂದಿನ ಸಲ ನೀವೇನಾದರೂ ಶ್ರೀನಗರಕ್ಕೆ ಹೋದರೆ ಡಲ್ ಲೇಕಿನ ಅಂಚೆ ಕಚೇರಿಗೆ ದಯವಿಟ್ಟು ಭೇಟಿಯನ್ನು ಕೊಡಿ. ನನ್ನ ಹೆಸರು ಕರಿಯಪ್ಪ ಆರ್. ಅಂಚೆ ಇಲಾಖೆಯಲ್ಲಿ ಸುಮಾರು 15 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಕರಿಯಪ್ಪ ಅವರೇ, ಈ ಅಂಚೆ ವ್ಯವಸ್ಥೆ ಅನ್ನೋದು ಉತ್ತರ ಭಾರತದಲ್ಲಿ ಬ್ರಿಟಿಷರು ಆರಂಭಿಸ್ತಾರೆ. ಹಾಂ ಸರ್. ದಕ್ಷಿಣ ಭಾರತದಲ್ಲಿ ಅಂಚೆ ವ್ಯವಸ್ಥೆಯನ್ನು ಆರಂಭಿಸಿದವರು ಯಾರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆ ಕೊಡ್ತೇನೆ. ನಮ್ಮ ಮೈಸೂರು ಸಂಸ್ಥಾನದವರ, ಹೈದರಾಬಾದ್ ಸಂಸ್ಥಾನದವರ, ಯಾರು ಆರಂಭಿಸಿದ್ದು ದಕ್ಷಿಣ ಭಾರತದಲ್ಲಿ? ಮೈಸೂರು ಸಂಸ್ಥಾನ. ಮೈಸೂರು ಸಂಸ್ಥಾನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ತಮಗೆ ಪುಸ್ತಕ ಕೊಡ್ತಾ ಇದ್ದೇನೆ. ತೇಜಸ್ವಿ ಸಿಕ್ಕರು, ಬಹಳ ಒಳ್ಳೆಯ ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ನನ್ನ ಹೆಸರು ಸುನೀತಾ ಅಂತ. ನಾನು ಲಾಸ್ಟ್ 10 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಜನರಲ್ ಪೋಸ್ಟ್ ಆಫೀಸಲ್ಲಿ. ಸುನೀತಾ ಅವರೇ, ಹೌದು ಸರ್. ದಕ್ಷಿಣ ಭಾರತದಲ್ಲಿ ಅಂಚೆ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದವರು ನಮ್ಮ ಮೈಸೂರು ಮಹಾರಾಜರು. ಯಾವ ಮಹಾರಾಜರು ತಂದರು ಅಂತ ತಿಳ್ಕೊಬೇಕಾಗಿದೆ. 2 ಆಯ್ಕೆ ಕೊಡ್ತೇನೆ ನಿಮಗೆ. ಚಿಕ್ಕದೇವರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಚಿಕ್ಕದೇವರಾಜ, ನಾಲ್ವಡಿ ಕೃಷ್ಣರಾಜ. ಕೃಷ್ಣರಾಜ ಒಡೆಯರ್. ನಾಲ್ವಡಿ ಅಂತ ಹೇಳ್ತಿದ್ದೀರಿ ಅಂತ ಅನಿಸುತ್ತೆ. ಖಚಿತವಾಗಿ ಗೊತ್ತಿಲ್ಲ. ಖಚಿತವಾದ ಉತ್ತರ ಅಂತ ಹೇಳ್ತಂದರೆ ಚಿಕ್ಕದೇವರಾಜ ಒಡೆಯರವರು ಆರಂಭಿಸ್ತಾರೆ. ನಾಲ್ವಡಿಯವರು ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ, ಅನುಮಾನವೇ ಇಲ್ಲ. ಆದರೆ ಅಂಚೆ ವ್ಯವಸ್ಥೆ ಅಂತ ಬಂದಾಗ ಉತ್ತರ ಭಾರತದಲ್ಲಿ ಬ್ರಿಟಿಷರು ಆರಂಭಿಸಿದ್ರೆ ದಕ್ಷಿಣ ಭಾರತದಲ್ಲಿ ನಮ್ಮ ಚಿಕ್ಕದೇವರಾಜ ಒಡೆಯರವರು ಆರಂಭಿಸ್ತಾರೆ. ಬಹಳ ಸಂತೋಷ. ಒಂದು ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಸರ್ ನಮಸ್ಕಾರ ಸರ್. ನನ್ನ ಹೆಸರು ವಾದಿರಾಜ್ ಅಂತ. GPOದಲ್ಲಿ ಕೆಲಸ ಮಾಡ್ತಾಯಿದ್ದೆ, ಜನರಲ್ ಪೋಸ್ಟ್ ಆಫೀಸ್. ಸುಮಾರು 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ. ವಾದಿರಾಜ್ ಅವರೇ, ಚಿಕ್ಕದೇವರಾಜ ಒಡೆಯರ್ ಅಂಚೆ ವ್ಯವಸ್ಥೆ ಆರಂಭಿಸಿದ್ರು ಅಂತ ತಿಳ್ಕೊಂಡಿದ್ದೇವೆ ನಾವು. ಯಾಕೆ ಆರಂಭಿಸಿದ್ರು? ಈ ಅಂಚೆ ವ್ಯವಸ್ಥೆ ಯಾರಿಗೆ ಉಪಯುಕ್ತವಾಗ್ತಾ ಇತ್ತು? ಆಡಳಿತ ವ್ಯವಸ್ಥೆಗ, ಸಾರ್ವಜನಿಕರಿಗೆ ಅಂತ. ಆದರೆ ಆರಂಭದಲ್ಲಿ ಈ ಅಂಚೆ ವ್ಯವಸ್ಥೆ ರೂಪಿಸಿದ್ದು ಆಡಳಿತ ವ್ಯವಸ್ಥೆ ಮತ್ತು ಮಿಲಿಟರಿ ಕಾರ್ಯಾಚರಣೆಗೆ. ಸೈನ್ಯವನ್ನು ಒಂದು ಕಡೆ ಇನ್ನೊಂದು ಕಡೆಗೆ ಸಾಗಿಸಬೇಕಾದ್ರೆ ಪತ್ತೆದಾರರೆಲ್ಲ ಗೂಢಚಾರರು ಇರ್ತಿದ್ರಲ್ಲ, ಅವರೆಲ್ಲ ಮಾಹಿತಿಯನ್ನು ಅರಸರಿಗೆ ತಿಳಿಸ್ಬೇಕಾದ್ರೆ, ಅರಸು ಇನ್ನೊಬ್ಬರಿಗೆ ತಿಳಿಸ್ಬೇಕಾದ್ರೆ ಈ ಅಂಚೆ ವ್ಯವಸ್ಥೆಯನ್ನು ಮೊದಲು ರೂಪಿಸ್ಕೊಂಡ್ರು. ಆಮೇಲೆ ಸಾರ್ವಜನಿಕರಿಗೆ ಈ ಸೇವೆಯ ಸೌಲಭ್ಯವನ್ನು ಕೊಟ್ಟರು. ಬಹಳ ಸಂತೋಷ. ಒಂದು ಪುಸ್ತಕ ಸಾಗರದ ಆಚೆಯ ನಾಡಿನಲ್ಲಿ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಸರ್ ನಮಸ್ತೆ. ನನ್ನ ಹೆಸರು ಮಹೇಶ್ ಎಲ್ ಅಂತ. ನಾನು ಗ್ರಾಮೀಣ ಭಾಗದಲ್ಲಿ 14 ವರ್ಷ ಸೇವೆ ಮಾಡಿದ್ದೀನಿ. ಇಲ್ಲಿ ಬಂದು 1 ವರ್ಷ ಪೋಸ್ಟ್ಮೆನ್ ಆಗಿ ಈಗ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಎಲ್ಲ ಕಡೆ ಕಾರ್ಖಾನೆ ಆಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, ಎಲ್ಲ ಕಡೆ ಹೋಗಿ ಪೋಸ್ಟ್ ಆಫೀಸಿನ ಎಲ್ಲ ಪ್ರತಿಯೊಂದು ಸ್ಕೀಮುಗಳನ್ನು ಎಕ್ಸ್ಪ್ಲೈನ್ ಮಾಡಿ ಡೋರ್ ಸ್ಟೆಪ್ಪಲ್ಲಿ ಅಲ್ಲೇ ಮಾಡಿಸಿ ಅಲ್ಲೇ ವಿತರಣೆ ಮಾಡ್ತಾಯಿದ್ದೀನಿ ಸರ್. ಆಧಾರ್ ಸೇವೆಯೂ ಮಾಡಿಕೊಡ್ತಿದ್ದೀವಿ ಸರ್. ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ಮನೆಗೆ ಅಂಚೆ ವ್ಯವಸ್ಥೆ, ಅಂಚೆ ಕಚೇರಿಯೇ ನಿಮ್ಮ ಮನೆಗೆ ಬರುತ್ತೆ ಅಂದರೆ ತುಂಬ ಜನ ನಂಬೋದಿಲ್ಲ. ಆದರೆ ಈ ಮಾತು ಸತ್ಯ. ಅದಕ್ಕೆ ತಾವೇ ಸಾಕ್ಷಿಯಾಗಿ ಯಾವ ರೀತಿ
ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ, ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮನೆಗೆ ಹೋಗಿ ಮಾಹಿತಿಯನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದೀರಿ. ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ, ಅಭಿನಂದನೆಗಳು ತಮಗೆ. ಈಗ ಒಂದು ಪ್ರಶ್ನೆ, ಮೈಸೂರು ಮಹಾರಾಜರು ಚಿಕ್ಕದೇವರಾಜ ಒಡೆಯರ್ ಅಂಚೆ ವ್ಯವಸ್ಥೆಯನ್ನು ಆರಂಭಿಸಿದ್ರು. ಆರಂಭದಲ್ಲಿ ಅದು ಮಿಲಿಟರಿ ಸೇವೆ, ರಾಜಕೀಯಕ್ಕಾಗಿ ಇತ್ತು, ಆಮೇಲೆ ಸಾರ್ವಜನಿಕರ ಸೇವೆಗೆ ಬಂತು. ಈಗ ಪ್ರಶ್ನೆ ಏನಂದರೆ, ಈ ಅಂಚೆ ಪತ್ರಗಳನ್ನು ಹೇಗೆ ಸಾಗಿಸ್ತಾ ಇದ್ದರು ಅಂತ ತಿಳ್ಕೋಬೇಕು. ಅದಕ್ಕೆ ಕುದುರೆಗಳನ್ನು ಬಳಸ್ತಾ ಇದ್ದರು ಮತ್ತು ಕಾಲಾಳುಗಳನ್ನು ಬಳಸ್ತಾ ಇದ್ದರು. ಈಗ ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಕುದುರೆ ಬಂತು ಅಂದರೆ, ಕುದುರೆನಲ್ಲಿ ಅಂಚೆ ಪತ್ರಗಳು ಬಂದರೆ, ಶ್ರೀರಂಗಪಟ್ಟಣದಿಂದ ಸಣ್ಣ ಪುಟ್ಟ ಹಳ್ಳಿಗಳಿಗೆ ಹೋಗೋದಕ್ಕೆ ಕಾಲಾಳುಗಳನ್ನು ಬಳಸ್ತಾ ಇದ್ದರು. ಅವರನ್ನು ಏನಂತ ಕರೀತಾ ಇದ್ದರು ಅಂತ ತಿಳ್ಕೋಬೇಕು. ಆಯ್ಕೆ ಕೊಡ್ತಾ ಇದ್ದೇನೆ. ರನ್ನರ್, ವಾಕರ್, ಯಾವುದಿರ್ಬೋದು. ರನ್ನರ್ ಸರ್. ರನ್ನರ್ ಅನ್ನೋದು ಸರಿಯಾದ ಉತ್ತರ. ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ. ಅಂಚೆ ಪೇದೆಗಳು ಅಂತ ನಾವೇನು ಕರೀತೇವೆ, ಅವರ ಪೂರ್ವ ರೂಪ ಈ ರನ್ನರ್ಗಳು. ಅವರದ್ದೇ ಆದ ಒಂದು ಉಡುಪು ಸಮವಸ್ತ್ರ ಇರ್ತಾಯಿತ್ತು, ಕೈಯಲ್ಲಿ ಉದ್ದ ಕೋಲು ಇರ್ತಾಯಿತ್ತು. ಆ ಕೋಲಿನ ತುದಿಗೆ ಗೆಜ್ಜೆಗಳನ್ನು ಅಥವಾ ಗಂಟೆಗಳನ್ನು ಕಟ್ಟಿರ್ತಾಯಿದ್ರು. ತುದಿ ಚೂಪಾಗಿ ಇರ್ತಾಯಿತ್ತು. ಅದನ್ನು ಬಲಗೈಯಲ್ಲಿ ಹಿಡ್ಕೊಂಡು ಎಡಗೈಯಲ್ಲಿ ಅಂಚೆ ಪತ್ರಗಳು ಇರುವಂಥ ಚೀಲವನ್ನು ಹೆಗಲಿಗೆ ಹಾಕ್ಕೊಂಡು ಓಡ್ತಾ ಇದ್ರು ಇವರು. ಹಾಗಾಗಿ ಇವರನ್ನು ರನ್ನರ್ ಅಂತ ಕರೀತಾ ಇದ್ದರು. ಯಾಕೆ ಗೆಜ್ಜೆಗಳನ್ನು ಇಟ್ಟಿದ್ರು ಅಂತ ಹೇಳ್ತಂದರೆ, ಅಂಚೆಯ ಅಣ್ಣ ಬರ್ತಾ ಇದ್ದಾನೆ ಹಳ್ಳಿಯ ಒಳಗೆ ಅಂತ. ಆ ಅಂಚೆಯ ಅಣ್ಣ ಬರೋದಕ್ಕೆ ಮೊದಲೇ ಈ ಗೆಜ್ಜೆಗಳ ಶಬ್ದ ಕೇಳಿಸ್ತಾ ಇತ್ತು. ಹಾಗಾಗಿ ಊರಿನ ಜನ ಎಲ್ಲ ಅಂಚೆಯ ಅಣ್ಣ ಬಂದ, ಪತ್ರ ಬಂತೇನೋ ಅಂತ ಪತ್ರಗಳನ್ನು ತಗೊಳ್ಳಿಕ್ಕೆ ಅಂಚೆಯ ಅಣ್ಣನಿಂದಲೇ ಓದಿಸಿ ಕೇಳಿ ತಿಳಿದು ಆತನಿಗೆ ಸಿಹಿಯನ್ನು ಕೊಡೋದಕ್ಕೆ ಹಳ್ಳಿ ಜನ ಕಾಯ್ತಾ ಇದ್ರಂತೆ. ಇವರನ್ನು ರನ್ನರ್ ಅಂತ ಕರೀತಾ ಇದ್ದರು. ಇವರ ಬಗ್ಗೆ ಹೆಚ್ಚು ತಿಳಿಬೇಕು ಅಥವಾ ನೋಡಬೇಕು ಅಂದರೆ ದಯವಿಟ್ಟು ಫಣಿಯಮ್ಮ ಚಿತ್ರವನ್ನು ನೋಡಿ. ಆ ಚಿತ್ರದಲ್ಲಿ ಈ ರನ್ನರ್ ಅಂತಕ್ಕಂಥ ಅಂಚೆಯ ಅಣ್ಣನನ್ನು ಬಹಳ ಸೊಗಸಾಗಿ ಚಿತ್ರಿಸಿದ್ದಾರೆ. ನೋಡ್ತೀರಿ ಅಲ್ವಾ? ನನ್ನ ಹೆಸರು ಭರಣಿಧರನ್ ಅಂತ. ನಾನು ಇಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ನಮ್ಮ ಬ್ರ್ಯಾಂಚ್ ಹೆಸರು ಬಿಸ್ನೆಸ್ ಪೋಸ್ಟ್ ಸೆಂಟರ್. ಭಾಳ ಸಂತೋಷ. ಈ RMS ಅಂತ ನಾವು ಪದೇ ಪದೇ ಕೇಳ್ತಾ ಇರ್ತೇವೆ ಶಬ್ದ. RMS ಅಂದರೆ ಏನು ಸರ್? RMS ಅಂದರೆ ರೈಲ್ವೆ ಮೇಲ್ ಸರ್ವಿಸ್ ಎಕ್ಸ್ಪ್ಯಾನ್ಷನ್ ಫಾರ್ಮ್, ಅದು RMS. ಉತ್ತರ ಸರಿಯಾಗಿದೆ. ನೆನೆ ಹೊತ್ತಿಗೆ ಎನ್ನುವ ಪುಸ್ತಕ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. RMS ಅಂತ ಹೇಳ್ತಂದರೆ ಬಂಡಿಗಳ ಮೇಲೆ ನಡೆಯುವಂಥ ಅಂಚೆ ಕಚೇರಿ ಅಂತ ಹೇಳಬಹುದು. ಯಾಕಂದರೆ ಎಲ್ಲ ಅಂಚೆ ಪತ್ರಗಳ ವಿಂಗಡಣೆಯ ಕಾರ್ಯ ನಡೀತಾ ಇತ್ತು. ವಿಂಗಡಣೆ ಆದಮೇಲೆ ಮುಂದಿನ ನಿಲ್ದಾಣ ಯಾವುದು ಬರಲಿದೆ, ಆ ನಿಲ್ದಾಣಕ್ಕೆ ಯಾವ ಪತ್ರಗಳು ವಿತರಣೆ ಆಗಬೇಕೋ ಅವುಗಳನ್ನೂ ಪ್ರತ್ಯೇಕಿಸಿ ಆ ನಿಲ್ದಾಣ ಬಂದ ಕೂಡಲೇ ಆ ಚೀಲವನ್ನು ಅವರಿಗೆ ವಿತರಿಸಿ ಮುಂದೆ ಹೋಗ್ತಾ ಇತ್ತು. ಹಾಗಾಗಿ ಈ RMS ಅಂತ ಹೇಳ್ತಂದರೆ ಕೇವಲ ಪತ್ರಗಳನ್ನು ಸಾಗಿಸೋದಷ್ಟೇ ಅಲ್ಲ, ಪತ್ರಗಳ ವಿಂಗಡಣೆ ವಿತರಣೆಯ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಈ ಒಂದು ವ್ಯವಸ್ಥೆಯನ್ನು ಬ್ರಿಟಿಷರು ಆರಂಭಿಸಿದ್ರು. ಅದನ್ನು ನಾವು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಈ ವಿಚಾರ ನಾವೆಲ್ಲ ತಿಳ್ಕೊಂಡಿದ್ದೇವೆ. ನನ್ನ ಹೆಸರು ರಾಮಕೃಷ್ಣ ಅಂತ. ನಾನಿಲ್ಲಿ ಪೋಸ್ಟಲ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೀನಿ. ಬಿಸ್ನೆಸ್ ಪೋಸ್ಟ್ ಸೆಂಟರ್ ಅಂತ ನಮ್ಮ ಬ್ರ್ಯಾಂಚು. ನಮ್ಮ ಭಾರತ ದೇಶದಲ್ಲಿ ಅಂಚೆ ಚೀಟಿಯನ್ನು ಮೊದಲ ಬಾರಿಗೆ ಬಿಡುಗಡೆ ಮಾಡಿದಂಥ ಸಂಸ್ಥಾನ ಯಾವುದು ಅಂತ ತಿಳ್ಕೋಬೇಕಾಗಿದೆ. 2 ಆಯ್ಕೆ ಕೊಡ್ತೇನೆ. ಮೊದಲನೇದು ಅವಧ್ ಸಂಸ್ಥಾನ, ಎರಡನೇದು ಸಿಂಧ್ ಸಂಸ್ಥಾನ. ಯಾವುದು? ಸಿಂಧ್ ಸಂಸ್ಥಾನ ಸರ್. ಸಿಂಧ್ ಸಂಸ್ಥಾನ ಅನ್ನೋದು ಸರಿಯಾದ ಉತ್ತರ ರಾಮಕೃಷ್ಣ ಅವರೇ. 100 ನಿಮಿಷಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ತಮಗೆ. ಒಬ್ಬ ವ್ಯಕ್ತಿ ಬದಲಾಗಬೇಕಾದರೆ 100 ನಿಮಿಷಗಳ ಅವಧಿಯಲ್ಲಿ ಈ ಪುಸ್ತಕವನ್ನು ಓದಿದ್ರೆ ನಿಮ್ಮನ್ನು ನೀವು ಬದಲಾಯಿಸ್ಕೋತೀರಿ ಅಂತ ಹೇಳ್ತಾ ಇದ್ದಾರೆ. ಸೊಗಸಾದ ಪುಸ್ತಕ ತಮಗೆ ಕೊಟ್ಟಿದ್ದೇನೆ. ಸಿಂಧ್ ಡಾಕ್ ನಮ್ಮ ಭಾರತ ದೇಶದಲ್ಲಿ ಒಂದು ಸಂಸ್ಥೆ ಬಿಡುಗಡೆ ಮಾಡಿದಂಥ ಮೊದಲ ಸ್ಟ್ಯಾಂಪ್ ಅದು. ಅದಾದ ಮೇಲೆ ಬ್ರಿಟಿಷರು ಸ್ಟ್ಯಾಂಪ್ಗಳನ್ನು ಬಿಡುಗಡೆ ಮಾಡ್ತಾರೆ. ಆ ಸ್ಟ್ಯಾಂಪ್ಗಳ ವಿಶೇಷ ಏನಪ್ಪ ಅಂತ ಹೇಳ್ತಂದರೆ,
ಇಡೀ ಭಾರತಾದ್ಯಂತ ಆ ಸ್ಟಾಂಪುಗಳ ಚಲಾವಣೆ ಜಾರಿಗೆ ಬರುತ್ತೆ. ಆನಂತರ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಭಾರತ ಸರ್ಕಾರ ತನ್ನದೇ ಆದ ಸ್ಟಾಂಪ್ಗಳನ್ನು ಮುದ್ರಿಸಿ ಅದನ್ನು ಬಿಡುಗಡೆ ಮಾಡುತ್ತೆ. ಇದು ನಮಗೆ ಗೊತ್ತಿರುವಂಥ ವಿಚಾರ. ನನ್ನ ಹೆಸರು ಎನ್ ವಿಜಯಕುಮಾರಿ. ಇಲ್ಲಿ ನಾನು ಪೋಸ್ಟ್ಮ್ಯಾನ್ ಆಗಿ ಬಂದದ್ದು 1999 2005ಇಂದ ನಾನು ಕ್ಲರಿಕಲ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಬಹಳ ಸಂತೋಷ. ಈಗ ಒಂದು ಕವರು ಕಳಿಸ್ಬೇಕು. ಆ ಕವರಿಗೆ ಒಂದು ಸ್ಟ್ಯಾಂಪನ್ನು ಹಚ್ಚಬೇಕು. ಒಂದು ಕವರಾದರೆ ಹಚ್ಚೋದು ಬಹಳ ಸುಲಭ. ಆದರೆ ಕೆಲವು ಸಂಘ ಸಂಸ್ಥೆಗಳು ಒಟ್ಟಿಗೆ 100 ಕವರ್ಗಳನ್ನು 200, 1000, 2000 ಹೀಗೆ ಕವರ್ಗಳನ್ನು ಕಳಿಸೋವಾಗ ಪ್ರತಿಯೊಂದಕ್ಕೂ ಸ್ಟ್ಯಾಂಪ್ ಹಚ್ಚಬೇಕು ಅಂದರೆ ಭಾಳ ಕಷ್ಟವಾಗುತ್ತೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದರೂ ಉಂಟಾ? ಹಾಂ ಸರ್, ಇದೆ ಫ್ರ್ಯಾಂಕಿಂಗ್ ಮಿಷಿನು. ಇದರಲ್ಲಿ ಒಂದು 10 ನಿಮಿಷಕ್ಕೆ 1000 ಲೆಟರ್ ಹೊಡಿಬೋದು ಸರ್. ಇದರಿಂದ ಟೈಮ್ ಉಳಿಯುತ್ತೆ. 1000 ಕವರ್ಗಳಿಗೆ ಏನು ಮಾಡ್ತೀರಿ? ಫ್ರ್ಯಾಂಕ್ ಮಾಡ್ತೀವಿ ಸರ್. ಫ್ರ್ಯಾಂಕ್ ಅಂದರೆ ಏನು ಸರ್? ಇದು ಬುಕ್ ಪೋಸ್ಟ್ ಅಂತ ಹೇಳ್ಬಿಟ್ಟು, ಇದು ವೆಯ್ಟ್ ಮೇಲೆ ಇದು ಫಸ್ಟ್ 50 ಗ್ರಾಮ್ಸ್ಗೆ 4 ರೂಪೀಸ್ ಅಂತ ಇದು ಮಾಡ್ತೀವಿ. ಅಡಿಷ್ನಲ್ 50 ಗ್ರಾಮ್ಸ್ಗೆ 3 ರೂಪೀಸ್ ಅಡಿಷ್ನಲ್ ಆಗಿ ತೊಗೊಳ್ತೀವಿ ಸರ್. ಇದು ವಿತಿನ್ 50 ಗ್ರಾಮ್ಸ್ ಇರೋದ್ರಿಂದ 4 ರೂಪೀಸ್ ಇದು ಮಾಡ್ತೀವಿ. ಈಗ ಫ್ರ್ಯಾಂಕಿಂಗ್ ಅಂತ ಹೇಳಿದ್ರೆ 10 ನಿಮಿಷದಲ್ಲಿ 1000 ಪತ್ರಗಳ ಮೇಲೆ ಈ ರೀತಿ ಮುದ್ರಣ ಮಾಡಬಹುದು ಅಂತ ಹೇಳಿದ್ರಿ ತಾವು. ಈ ವ್ಯವಸ್ಥೆ ಈ GPOದಲ್ಲಿ ಮಾತ್ರ ಇದೆಯಾ? ಎಲ್ಲ ಅಂಚೆ ಕಚೇರಿಗಳಲ್ಲೂ ಇಲ್ಲ ಇರುತ್ತೆ? ಸರ್, 4 ಕಡೆ ಇದ್ದಿದೆ ಸರ್. ದೊಂಬ್ಲೂರು, RPC ಲೇಔಟು ಮತ್ತು ಬಸವನಗುಡಿ ಮತ್ತು GPOನಲ್ಲಿ ಸರ್. 4 ಕಡೆ ಮಾತ್ರ ಇದೆ. ಈಗ ಯಾವುದಾದ್ರೂ ಒಂದು ಸಂಸ್ಥೆ, ನಮ್ಮ HAL, BL, HMT ಇಂಥವರೆಲ್ಲ ನಾವೇ ಪತ್ರಗಳಿಗೆ ಫ್ರ್ಯಾಂಕಿಂಗ್ ಮಾಡಿ ಕೊಡ್ತೇವೆ, ಆ ಫ್ರ್ಯಾಂಕಿಂಗ್ ಮೆಷಿನ್ ನಮಗೆ ಕೊಡಿ ಅಂದರೆ ಅವರು ಕೊಡ್ತೀರಾ? ಅವರು ತಗೋಬೋದು ಸರ್. ಅವ್ರು ಕೊಂಡ್ಕೋಬೋದು. ಕೊಂಡ್ಕೊಂಡು ಈ ರೀತಿ ಮುದ್ರಣ ಮಾಡಿ ಹಣ ಹೇಗೆ ಅವರು ಕೊಡ್ತಾರೆ ನಿಮಗೆ? ನಮಗೆ ಕೊಡೋದಿಲ್ಲ, ಅದು ಅವರು ಪಿಟ್ನಿ ಬಾಕ್ಸ್ ಅಂತ ಇರುತ್ತೆ ಸರ್, ಅವ್ರಿಗೆ ಇದನ್ನು ಮಾಡ್ತಾರೆ. ನಮಗೆ ಅದು ಅಮೌಂಟ್ ಖಾಲಿ ಆಗಿದ ತಕ್ಷಣ ನಮ್ಮಲ್ಲಿ ಬರ್ತಾರೆ. ಅದನ್ನು ಅಮೌಂಟ್ನ ನಾವು ಫಿಲ್ಅಪ್ ಮಾಡ್ತೀವಿ ಸರ್. ಇಷ್ಟು ಅಮೌಂಟಿಗೆ ಅಂತಾರೆ, ನಾವು ಅದನ್ನು ಡೆಪಾಸಿಟ್ ಮಾಡಿಕೊಡ್ತೀವಿ. ಭಾಳ ಸಂತೋಷ. ಪ್ರಗತಿಯ ಪಥದಲ್ಲಿ ಒಂದು ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆ. ದೊಡ್ಡಪ್ಪ ಇಟ್ಗಿ, ಡೆಪ್ಟಿ ಚೀಫ್ ಪೋಸ್ಟ್ ಮಾಸ್ಟರ್, ಬೆಂಗಳೂರು GPO. ಬಹಳ ಸಂತೋಷ. ನಿಮ್ಮ GPOಗೆ ಒಂದು ದಿನದಲ್ಲಿ ಸುಮಾರು ಎಷ್ಟು ಜನ ಗ್ರಾಹಕರು ಬರ್ಬೋದು? ನಮ್ಮ GPOಗೆ ಸರ್ ಪ್ರತಿನಿತ್ಯ 1000ಕ್ಕೂ ಅಧಿಕ ಗ್ರಾಹಕರು ನಮ್ಮ GPOಗೆ ಸೇವೆಗಳನ್ನು ತೆಗೆದುಕೊಳ್ಳಿಕ್ಕೆ ಭೇಟಿ ಕೊಡ್ತಾ ಇರ್ತಾರೆ ಸರ್. ಹಾಂ. ಸುಮಾರು ಎಷ್ಟು ಪತ್ರಗಳು ನಿಮ್ಮ GPOಯಿಂದ ಹೊರಗಡೆ ಹೋಗುತ್ತೆ ಮತ್ತು GPOಗೆ ಬರುತ್ತೆ? ಹಾಗೆ ಎಷ್ಟು ಪಾರ್ಸಲ್ಗಳು ಬಂದು ಹೋಗುತ್ತವೆ ಪ್ರತಿದಿನ? ಪ್ರತಿನಿತ್ಯನೂ ಕೂಡ ಸರ್ ನಮ್ಮಲ್ಲಿ ಅಕೌಂಟೇಬಲ್ ಮತ್ತು ಅನ್ಅಕೌಂಟೇಬಲ್ ಆರ್ಟಿಕಲ್ಸ್ಗಳನ್ನು ಗಣನೆಗೆ ತೆಗೆದುಕೊಂಡಾಗ ಸುಮಾರು 20,000ಕ್ಕೂ ಅಧಿಕ ಪತ್ರಗಳನ್ನು ನಾವು ವಿಲೇವಾರಿ ಮಾಡ್ತಾ ಇದ್ದೇವೆ ಸರ್. ಪಾರ್ಸಲ್ಗಳ ಸಂಖ್ಯೆ 1000ಕ್ಕೂ ಅಧಿಕ ಹೆಚ್ಚಿನ ಪ್ರಮಾಣದ ಪಾರ್ಸಲ್ಗಳನ್ನು ನಾವು ಇಲ್ಲಿ ಬಟವಾಡೆ ಮಾಡ್ತಾ ಇರ್ತೇವೆ ಪ್ರತಿನಿತ್ಯ. ಹಾಗೆ ಹ್ಯಾಂಡ್ಲಿಂಗ್ ಮಾಡೋ ಒಂದು ವಿಚಾರಕ್ಕೆ ಬಂದರೆ ಸುಮಾರು 10,000ವರೆಗೂ ಪಾರ್ಸಲ್ಗಳನ್ನು ನಾವು ಹ್ಯಾಂಡ್ಲಿಂಗ್ ಪ್ರತಿನಿತ್ಯನೂ ಕೂಡ ಮಾಡ್ತಾ ಇರ್ತೇವೆ. ನಿಮ್ಮ ಕೆಲಸದ ಅವಧಿ ಏನು? ಇಲ್ಲಿ ನಮ್ಮ GPO ಪ್ರತಿನಿತ್ಯನೂ ಕೂಡ 24 ತಾಸು ಕೂಡ ಕೆಲಸದ ಅವಧಿ ಇದೆ ಸರ್. ಇದು ಫಸ್ಟ್ ಸೆಟ್ಟು, ಸೆಕೆಂಡ್ ಸೆಟ್ ಅಂತ ಇಲ್ಲಿ ಕಾರ್ಯ ನಡೀತಾ ಇರುತ್ತೆ. ಫಸ್ಟ್ ಸೆಟ್ ಸ್ಟಾರ್ಟ್ ಆದಾಗಿಂದ ಏನೇನು ಸರ್ವಿಸ್ಗಳು ಇರ್ತವೆ ಅದೆಲ್ಲವೂ ಕೂಡ ನೈಟ್ ಸೆಟ್ಟಲ್ಲೂ ಕೂಡ ನಡೀತಾ ಇರುತ್ತೆ. ಈವನ್ ಸಂಡೇ ಕೂಡ ನಮ್ಮಲ್ಲಿ ಆಧಾರ್ ಸರ್ವಿಸ್ ಆಗಿರ್ಬೋದು, ಲೆಟ್ರ್ಗಳ ಬುಕ್ಕಿಂಗ್ ಆಗಿರ್ಬೋದು ನಡೀತಾ ಇರುತ್ತೆ. ಹಾಗಾಗಿ ನಮ್ಮ GPO ಒಂದು ರೀತಿ 24/7 ಕಾರ್ಯವನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು ಸರ್. ಅದೇ ರಜೆ ದಿನಗಳಲ್ಲಿ, ಹಬ್ಬಗಳಲ್ಲೂ ಸಹ ತಾವು ಕೆಲಸ ಮಾಡ್ತೀವಿ? ಹೌದು ಸರ್, ರಜೆಯ ದಿನಗಳಲ್ಲೂ ಕೂಡ ನಮ್ಮ GPO ಕಾರ್ಯವನ್ನು ಮಾಡ್ತಾ ಇರುತ್ತೆ. ಈ ರಾಷ್ಟ್ರೀಯ ಹಬ್ಬಗಳನ್ನು ಹೊರತುಪಡಿಸಿ ಸರ್, ಉದಾಹರಣೆಗೆ ಆಗಸ್ಟ್ 15 ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಜಯಂತಿ ಆಗಿರ್ಬೋದು, ಗಣರಾಜ್ಯೋತ್ಸವ ದಿನ, ಈ 3 ದಿನಗಳನ್ನು ಹೊರತುಪಡಿಸಿ ವರ್ಷದ ಎಲ್ಲ ದಿನಗಳಲ್ಲಿಯೂ ಕೂಡ 24/7 ಪೋಸ್ಟ್ ಆಫೀಸ್ ನಮ್ಮ GPO ಕಾರ್ಯ ಮಾಡ್ತಾ ಇರುತ್ತೆ ಸರ್. ಬಹಳ ಸಂತೋಷ. ಒಳ್ಳೆ ಮಾಹಿತಿ ಕೊಟ್ಟರೆ ತಮಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ವೇದ ಕಾಲದ ವಿದ್ಯಾವತಿಯರು
ಷೇರು ಸಾಮ್ರಾಜ್ಯ ಕಲಿತವನೇ ಅಧಿಪತಿ ಎನ್ನುವ ಪುಸ್ತಕ, 2 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಟ್ಟ ಎಲ್ಲ ಪುಸ್ತಕಗಳನ್ನು ಪ್ರಾಯೋಜಿಸಿದ್ದಾರೆ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಕಚೇರಿ, PLI ವಿಭಾಗ, ಕರ್ನಾಟಕ ವೃತ್ತ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮನುಷ್ಯನು ರೂಪಿಸಿದ ಹಲವು ವ್ಯವಸ್ಥೆಗಳಲ್ಲಿ ಅಂಚೆ ವ್ಯವಸ್ಥೆ ಅದ್ಭುತವಾದದ್ದು. ಅಂಚೆ ವ್ಯವಸ್ಥೆ ಅಂದರೆ ನಮಗೆ ಪತ್ರಗಳ ನೆನಪಾಗುತ್ತೆ. ಅಂಚೆ ವ್ಯವಸ್ಥೆ ಕೇವಲ ಪತ್ರಗಳನ್ನು ಮಾತ್ರವಲ್ಲ, ಪತ್ರಗಳನ್ನು ವಿತರಣೆ ಮಾಡುವುದರ ಮೂಲಕ ಹೃದಯಗಳನ್ನು ಬೆಸೀತಾ ಇತ್ತು, ಕುಟುಂಬಗಳನ್ನು ಬೆಸೀತಾ ಇತ್ತು, ಹಳ್ಳಿಗಳನ್ನು, ನಗರಗಳನ್ನು, ಇಡೀ ದೇಶವನ್ನು ಬೆಸೀತಾ ಇತ್ತು. ಹಾಗಾಗಿ ನಮ್ಮ ನಾಗರಿಕ ಸಮಾಜ ಯಶಸ್ವಿಯಾಗಿ ಮುಂದುವರಿಯೋದಕ್ಕೆ ಅಂಚೆ ವ್ಯವಸ್ಥೆ ತನ್ನದೇ ಆದ ಸೇವೆಯನ್ನು ಸಲ್ಲಿಸಿದೆ. ತಮ್ಮ ಪಾಡಿಗೆ ತಾವು ಹಗಲಿರಳು ದಿನದ 24 ಗಂಟೆಗಳ ಕಾಲ ಕೆಲಸ ಮಾಡುವ ಅಂಚೆ ಕಚೇರಿಗಳು ನಿಜಕ್ಕೂ ಮಾದರಿಯಾಗಿವೆ. ಈ ಎಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಯ್ಕೆ ಕೊಡಬೇಕಾ?